ವೀಕ್ಷಕರೇ, ಇವತ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಬೆಳಕಿಂದ ಯಾವುದೇ ಟಾಸ್ಕ್ ಕೂಡ ನಮ್ಮ ಕಂಟೆಸ್ಟೆಂಟ್ಸ್ ಗಳು ಆಡಿಲ್ಲ. ಆದ್ರಿಂದ ಸಂಜೆ ಹೊತ್ತಿಗೆ ನಮ್ಮ ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಯಾರು ಅಂತನ ನಮ್ಮ ಕಲರ್ಸ್ ಕನ್ನಡ ಚಾನೆಲ್ ನಲ್ಲಿರುವ ನಂದಗೋಕುಲ ಸೀರಿಯಲ್ ಆರ್ಟಿಸ್ಟ್ ಪ್ರತಿಯೊಬ್ರು ಕೂಡ ಅತಿಥಿಗಳಾಗಿ ಬಂದಿದ್ದಾರೆ. ಅತಿಥಿಗಳಾಗಿ ಬಂದಿರೋ ಕಾರಣದಿಂದ ಬಿಗ್ ಬಾಸ್ ಒಂದು ವಿಶೇಷ ಟಾಸ್ಕ್ ಅನ್ನ ನೀಡಿದ್ದಾರೆ. ಅದೇ ಸನ್ರಿಚ್ ರಿಫೈನ್ಡ್ ಆಯಿಲ್ ಟಾಸ್ಕ್. ಈ ಟಾಸ್ಕ್ ಗೋಸ್ಕರ ಬಿಗ್ ಬಾಸ್ ಮನೆಯನ್ನ 2 ತಂಡ ಆಗಿ ವಿಭಾಗನ ಮಾಡಿದ್ದಾರೆ. ಮೊದಲನೇ ತಂಡದಲ್ಲಿ ಗಿಲ್ಲಿ, ರಘು, ರಕ್ಷಿತಾ ಹಾಗೂ ರಾಶಿಕಾ ಇದ್ರೆ, ಎರಡನೆಯ ತಂಡದಲ್ಲಿ ಕ್ಯಾಪ್ಟನ್ ಧನುಷ್, ಅಶ್ವಿನಿ, ಧ್ರುವಂತ್ ಹಾಗೂ ಕಾವ್ಯ ಇದ್ದಾರೆ. ಈ 2 ತಂಡಕ್ಕೂ ಸಹ ಬಿಗ್ ಬಾಸ್ ಅವರು ಗುಲಾಬ್ ಜಾಮೂನ್ ಪ್ಯಾಕೆಟ್ಸ್ ನ ನೀಡಿದ್ದಾರೆ. ಈ ಗುಲಾಬ್ ಜಾಮೂನ್ ಅನ್ನು 2 ತಂಡ ಸಹ ಮಾಡಿ, ಆದರೆ ಸನ್ರಿಚ್ ರಿಫೈನ್ಡ್ ಆಯಿಲ್ ನ ಬಳಕೆ ಮಾಡಿನೇ ಈ ಗುಲಾಬ್ ಜಾಮೂನ್ ನ ಮಾಡಬೇಕಾಗುತ್ತೆ. ಮತ್ತು ಈ ಗುಲಾಬ್ ಜಾಮೂನ್ ನ ಟೇಸ್ಟ್ ಮಾಡೋದು ನಮ್ಮ ಮನೆಯ ಅತಿಥಿಗಳು. ನಮ್ಮ ಮನೆ ಅತಿಥಿಗಳು ಅದನ್ನ ಟೇಸ್ಟ್ ಮಾಡಿ ಯಾರು ಗೆಲ್ಲೋದು ಅಂತ ಅವ್ರು ಹೇಳ್ತಾರೆ. ಸೊ ಕೊನೆಯದಾಗಿ ಗೆದ್ದಿದ್ ಯಾರು ಗೊತ್ತಾ? ಗಿಲ್ಲಿ ತಂಡ ಆದಷ್ಟು ಬೇಗ ಗುಲಾಬ್ ಜಾಮೂನ್ ಅನ್ನ ಮಾಡಿರೋದನ್ನ ನೋಡಿರೋದ್ರಿಂದ ಗಿಲ್ಲಿ ತಂಡನೇ ಗೆಲ್ಬಹುದು ಅಂತ ನಾವೆಲ್ಲರೂ ಅನ್ಕೊಂತಾ ಇದ್ರೆ, ಆದ್ರೆ ಕ್ಯಾಪ್ಟನ್ ಧನುಷ್ ಅವ್ರ ತಂಡ ಲೇಟ್ ಆಗಿ ಮಾಡಿದ್ರು ಸಹ ಪರ್ಫೆಕ್ಟ್ ಟೇಸ್ಟ್ ನಲ್ಲಿ ಇದೆ. ಸೊ ಮನೆಗೆ ಆಗಮಿಸಿರುವಂತಹ ಅತಿಥಿಗಳು ಈ 2 ತಂಡದ ಗುಲಾಬ್ ಜಾಮೂನ್ ಅನ್ನು ಟೇಸ್ಟ್ ಮಾಡಿ ಗೆದ್ದಿದ್ದು ಕೊನೆಯದಾಗಿ ಕ್ಯಾಪ್ಟನ್ ಧನುಷ್ ತಂಡ ಅಂತ ಹೇಳಿದ್ದಾರೆ. ಸೊ ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗೋಸ್ಕರ ನೋಡ್ತಾ ಇರಿ ಸಾರ್ವಭೌಮ ಟಿವಿ.